ಲಂಬಾಣಿಗರಿಗೂ ಬುದ್ಧನಿಗೂ ನಂಟಿತ್ತ. ಅಲೆಕ್ಸಾಂಡರ್ಗೆ ಸಹಾಯ ಮಾಡಿದ್ರ ಲಂಬಾಣಿಗರು. ಮೌರ್ಯರಿಗೂ ಇವರು ಸಾಲ ನೀಡ್ತಿದ್ರ. ಸ್ನೇಹಿತರೆ, ಪುರಾತನ ಭಾರತದ ಇತಿಹಾಸದಲ್ಲಿ ಸಿಕ್ಕಿರೋ ಕೆಲವು ಮಾಹಿತಿಗಳ ಪ್ರಕಾರ ಬುದ್ಧನ ಕಾಲದಲ್ಲಿ ಈ ಲಂಬಾಣಿಗರು ಇದ್ರು ಅಂತ ಹೇಳಲಾಗುತ್ತೆ. ಬುದ್ಧ ಇರೋವರೆಗೂ ಬುದ್ಧನ ಜೊತೆ ಇವರು ಬುದ್ಧನ ಉಪದೇಶದ ಮೇರೆಗೆ ಬೌದ್ಧ ಧರ್ಮವನ್ನು ಕೂಡ ಆಚರಣೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಬುದ್ಧನ ಮರಣದ ನಂತರ ಇವರು ತಮ್ಮ ಸಾಮಾನ್ಯ ಜೀವನಕ್ಕೆ ಮತ್ತೆ ತೆರಳಿದ್ರು, ಮತ್ತೆ ತಮ್ಮ ಹಿಂದಿನ ಜೀವನವನ್ನ ಅನುಸರಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಇನ್ನು ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 326ರಲ್ಲಿ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ದಾಳಿ ಮಾಡಿದಾಗ ಇವನಿಗೆ ಈ ಬಂಜಾರ ಸಮುದಾಯದ ಜನರು ಒಂಟೆಯನ್ನ ಪೂರೈಕೆ ಮಾಡ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಹಾಗೂ ಕ್ರಿಸ್ತಪೂರ್ವ 324ರಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಇವರು ವ್ಯಾಪಾರಿಗಳಾಗಿದ್ರು. ಆ ಸಮಯದಲ್ಲಿ ಬಾವಾಜಿ ಎನ್ನೋ ಒಬ್ಬ ಲಂಬಾಣಿ ವ್ಯಾಪಾರಿಗ ಮೌರ್ಯರಿಗೆ ಸಾಲ ನೀಡಿದ್ರು ಅಂತ ಹೇಳಲಾಗುತ್ತದೆ. 7 ಕಚ್ಚರ ಮಾಯ ಎಂಬ ನಾಣ್ಯಗಳನ್ನು ಅವರು ಮೌರ್ಯರಿಗೆ ಸಾಲ ನೀಡಿದ್ರು. ಇದು ಮೌರ್ಯರ ಕಾಲದ್ದೆಂದು ತಿಳಿದು ಬರುತ್ತದೆ. ಹಾಗೂ ಇದರ ಬಗ್ಗೆ ಅನೇಕ ಉಲ್ಲೇಖಗಳು ಕೂಡ ಸಿಗ್ತವೆ.